ಸ್ಟಾರ್ ಡೈರೀಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಕೊಬ್ಬರಿ ಹಾಲು ಹಾಕಿ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಏನು ಬಳಸದೆ ಉಪ್ಪಿಟ್ಟು ಟೇಸ್ಟಿಯಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು, ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಏನೇನು ಪದಾರ್ಥಗಳು ಬೇಕು, ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ಅರ್ಧ ತೆಂಗಿನಕಾಯಿನ ಈ ಥರ ಮಿಕ್ಸಿಗೆ ಹಾಕಿ ಹಾಲು ತೆಗೆದು ಇಟ್ಕೊಂಡಿದ್ದೀನಿ. ಈಗ ಮಾಡ್ತಾ ಒಂದೊಂದೇ ತೋರಿಸ್ತೀನಿ ಏನೇನು ಪದಾರ್ಥಗಳು ಬೇಕು ಅಂತ. ಇಲ್ಲಿ ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ರವೆನ ಹುರ್ಕೋಬೇಕು. ರವೆನ ತುಂಬ ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ಬಂಕ ಆಗುತ್ತೆ, ಅಂಟಂಟಾಗುತ್ತೆ ಉಪ್ಪಿಟ್ಟು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಉಪ್ಪಿಟ್ಟು ರವೆ ಇದು, ಸೂಜಿ ರವೆ. ಈಗ ಈ ರೀತಿ ರವೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದೊಂದು ತಟ್ಟೆಗೆ ತೊಗೊಂಡು ಒಗ್ಗರಣೆಗೆ ಇಡ್ತೀನಿ. ಮತ್ತು ಬಾಣಲಿನ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ. ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಹಾಗೆಯೇ ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 7-8 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಇದಕ್ಕೆ ಬೇಳೆನ 1 ಕಪ್ಪು ಇದಕ್ಕೆ ಬೇಳೆ ಹಾಕಿದ್ದೀನಿ. ಮೈಕ್ ಆಫ್ ಮಾಡಿದ್ದೆ, ಸಾರಿ. ಈ ಕಪ್ಪಲ್ಲಿ 1 ಕಪ್ಪು ಇದಕ್ಕೆ ಬೇಳೆನ ಸೇರಿಸ್ಕೊಂಡಿದ್ದೀನಿ. ಬಟಾಣಿ ಇದ್ರೇನು ಸಹ ಹಾಕ್ಕೋಬೋದು. ನಾನಿಲ್ಲಿ ಇದಕ್ಕೆ ಬೇಳೆನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಬಳಸ್ತಾ ಇಲ್ಲ. ಈಗ ನಾನು 1/4 ಸ್ಪೂನ್ ಆಗೋಷ್ಟು ಮೆಣಸು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಹಾಕಬೇಕಾಗಿತ್ತು. ಸ್ವಲ್ಪ ಸೆಂಟ್ರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಬಾಣಲಿ ಸೆಂಟ್ರಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಆಗಿದೆ. ನಾನು ಈ ಕಪ್ಪಲ್ಲಿ ರವೆ ತೊಗೊಂಡಿದ್ದೆ. ಇದೇ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ಕಾಯಿ ಹಾಲನ್ನ ಹಾಕ್ತಾಯಿದ್ದೀನಿ. ಕಾಯಿ ಹಾಲನ್ನ ಹಾಕ್ತಾಯಿದ್ದೀನಿ. 1.5 ಕಪ್ ಆಗೋಷ್ಟು 1.5 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತೀನಿ. ಈಗ ನೀರು 1.5 ಕಪ್ ಆಗೋಷ್ಟು 3 ಕಪ್ಪು, ಟೋಟಲ್ 3 ಕಪ್ನ ಸೇರಿಸ್ಕೊಂಡಿದ್ದೀನಿ. ಕಾಯಿ ಹಾಲು, ನೀರು ಎಲ್ಲ ಸೇರಿ 3 ಕಪ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೇ ನಾನು 1 ಕಪ್ ಆಗೋಷ್ಟು ಕೊಬ್ಬರಿನೂ ಸಹ ಸೇರಿಸ್ತಾ ಇದ್ದೀನಿ. ತುರಿದಿರೋ ಕೊಬ್ಬರಿ, ಸಣ್ಣದಾಗಿ ತುರಿದಿರೋ ಕೊಬ್ಬರಿ. 3 ಕಪ್ಪು, 1.5 ಕಪ್ ನೀರು, 1.5 ಕಪ್ ಕಾಯಿ ಹಾಲು ಮತ್ತು 1 ಕಪ್ ಕೊಬ್ಬರಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಒಂದು ಕುದಿ ಬರಲಿ. ಈಗ ಕುದಿ ಬರ್ತಾ ಇದೆ. ಇದಕ್ಕೆ ಬೇಳೆನೂ ಬೆಂದಿದೆ ಇದಕ್ಕೆ ಬೇಳೆನೂ. ಈಗ ರವೆನ ಸೇರಿಸ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ಸ್ಟವ್ನ ಕಡಿಮೆ ಇಟ್ಕೊಂಡು ರವೆನ ಸೇರಿಸ್ಕೊಳ್ತೀನಿ. ಟಮಾಟನೂ ಯೂಸ್ ಮಾಡ್ತಾ ಇಲ್ಲ. ಈಗ ರವೆ ಸ್ವಲ್ಪ ಹಾಕ್ಕೊಂಡು ಗಂಟುಗಳಿಲ್ದಂಗೆ ರವೆ ಉಳಿದ್ರೇನೂ ಪರವಾಗಿಲ್ಲ, ಆದರೆ ತುಂಬ ಗಟ್ಟಿ ಆಗಬಾರ್ದು ಉಪ್ಪಿಟ್ಟು. ಸೇಮ್ ನಮಗೆ ಪೊಂಗಲ್ ಖಾರ ಪೊಂಗಲ್ ಯಾವ ಟೇಸ್ಟ್ ಬರುತ್ತೋ ಅದೇ ಟೇಸ್ಟಲ್ಲಿ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟಪಡದೇ ಇರೋರು ಸಹ ಇಷ್ಟಪಟ್ಟು ತಿಂತಾರೆ. ಕಾಯಿ ಹಾಲು ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹೊತ್ತು ಮುಚ್ಚಳನ ಕ್ಲೋಸ್ ಮಾಡ್ತೀನಿ.
ನೋಡಿದ್ರಲ್ಲ, ರವೆ ಉಪ್ಪಿಟ್ಟಲ್ಲ, ರವೆ ಪೊಂಗಲ್ ಅಂತಲೇ ಹೇಳ್ಬೋದು. ಅದೇ ಟೇಸ್ಟಲ್ಲಿ ಬಂದಿದೆ. ರವೆ ಪೊಂಗಲ್ಲು ರೆಡಿಯಾಗಿದೆ. ಇದ್ರ ಜೊತೆಗೆ ಯಾವುದಾದ್ರೂ ಒಂದು ಚಟ್ನಿ ಇಟ್ಕೊಂಡು, ಕೊಬ್ಬರಿ ಚಟ್ನಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೂಪರಾಗಿದೆ. ಮಕ್ಕಳೂ ಸಹ ಇಷ್ಟಪಟ್ಟು ತಿಂತಾರೆ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ತುಂಬಾ ಚೆನ್ನಾಗಿದೆ. ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ತುಂಬ ಸೂಪರಾಗಿದೆ. ತಪ್ಪದೆ ನೀವು ಟ್ರೈ ಮಾಡಿ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ. ಉಪ್ಪಿಟ್ಟು ಥರನೇ ಇಲ್ಲ ಇದು, ಸೇಮ್ ಪೊಂಗಲ್, ಖಾರ ಪೊಂಗಲ್ ಥರನೇ ಇದೆ. ಇದ್ರ ಹೆಸ್ರೂ ಅಷ್ಟೇ ರವೆ ಪೊಂಗಲ್ ಅಂತಲೇ ಇಡ್ತೀನಿ. ರವೆ ಪೊಂಗಲ್ಲು ರೆಡಿ ಆಗಿದೆ ಸ್ನೇಹಿತರೆ. ತಪ್ಪದೆ ನೀವು ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ.